ರಾಜ್ಯದ ಮೊದಲ ಪಟ್ಟಿಯಲ್ಲೇ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಹೆಚ್ಚಾಗಿದೆ. ಈಗಾಗಲೇ 20 ಎಂಪಿ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಪಟ್ಟಿ ಘೋಷಣೆ ಬಳಿಕ ಆಂತರಿಕ ಅಸಮಾಧಾನ ಬಿಜೆಪಿ ಪಾಳ್ಯದಲ್ಲಿ ಮುಂದುವರೆದಿದೆ. ಆಕಾಂಕ್ಷಿಗಳಿಂದ ಬಿಜೆಪಿ ಅಭ್ಯರ್ಥಿಗಳಿಗೆ ಒಳ ಏಟು ಬೀಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸುಮಾರು 9 ಕ್ಷೇತ್ರಗಳಲ್ಲಿ ಮತ ಒಡೆಯದಂತೆ ನೋಡಿಕೊಳ್ಳುವುದೇ ಸದ್ಯ ಬಿಜೆಪಿಗಿರುವಂತಹ ದೊಡ್ಡ ಸವಾಲು. ಮೊದಲ ಹಂತವಾಗಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಬಟ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದಂತಹ ನಂತರದಲ್ಲಿ ಸುಮಾರು 9 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಅಲ್ಲಿ ಅಸಮಾಧಾನಿತರಿದ್ದಾರೆ. ಕೆಲವು ಕಡೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿದೆ. ಕೆಲವು ಕಡೆ ಆಕಾಂಕ್ಷಿಗಳು ಯಾರಿದ್ರು ಪ್ರಬಲ ಆಕಾಂಕ್ಷಿಗಳು ಅವರಿಗೆ ಟಿಕೆಟ್ ತಪ್ಪಿದೆ. ಕೆಲವರು ಬಂಡಾಯ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಆಂತರಿಕ ವೈಮನಸ್ಸು, ಆಂತರಿಕ ಅಸಮಾಧಾನ, ಆಂತರಿಕ ಬೇಗುದಿ ಏನಿದೆ ಅದೇ ಬಿಜೆಪಿಗೆ ಟೆನ್ಷನ್ ನ ತಂದಿಟ್ಟಿರೋದು. ಶೀಘ್ರದಲ್ಲಿ ಇದನ್ನ ಶಮನ ಮಾಡದೇ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ 25ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟ್ ನ ಬಿಜೆಪಿ ಪಾಳಿಯ ಏನ್ ಹಾಕೊಂಡಿದೆ ಅದಕ್ಕೆ ಹೊಡೆತ ಬೀಳುವಂತಹ ಆತಂಕ ಕಮಲ ಪಾಳಿಯಕ್ಕೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಒಂದಲ್ಲ ಎರಡಲ್ಲ ಬಳ್ಳಾರಿಯಲ್ಲಿ ತಿಪ್ಪೇಸ್ವಾಮಿ ಅವರನ್ನೂ ಸೇರಿಸದಂತೆ ಒಟ್ಟಾರೆಯಾಗಿ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇರೋದು. ಇದರ ಶಮನಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯ ಬಿಜೆಪಿಯ ನಾಯಕರು? ಗಣಪತಿ ವಿದ್ಯಾ, ಖಂಡಿತ ಈಗಾಗಲೇ ರಾಧಾ ಮೋಹನ್ ಅಗರ್ವಾಲ್ ಅವರು ಅಂದ್ರೆ ರಾಜ್ಯ ಬಿಜೆಪಿ ಚುನಾವಣೆಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಇಂತಹ ಅಸಮಾಧಾನಿತರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಹೈಕಮಾಂಡ್ ನಾಯಕರು ನೇರವಾಗಿ 20 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡ್ತು. ಆದ್ರೆ ಇದ್ರಿಗೆ ಯಾವುದೂ ಕೂಡ ಅಸಮಾಧಾನ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಸ್ಥಳೀಯ ಆಂತರಿಕ ಬೇಗುದಿ ಏನಿದೆ ಅದು ಇವತ್ತು ಬಿಜೆಪಿಗೆ ಹೊಡೆತ ಬಿಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ನಾವು ಪ್ರಮುಖವಾಗಿ ಈಗಾಗಲೇ ಗಮನಿಸುವಂತದ್ದು ಅಂದ್ರೆ ಕೆಲವೊಂದ್ ಕಡೆ ವಿರೋಧ ಇದ್ರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲೊಂದ್ ಕಡೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಂದ್ರೂ ಕೂಡ ಅವರನ್ನ ದೂರ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಎಲ್ಲೊಂದ್ ಕಡೆ ಇದೇ ರೀತಿಯಾದಂತಹ ಬೆಳವಣಿಗೆಗಳು ಮುಂದುವರೆದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೇನು ಚುನಾವಣೆ ಹತ್ರ ಬರುವಂತ ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ. ನಾನು ಚಿಕ್ಕದಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಅಂದ್ರೆ ಶಿವಮೊಗ್ಗ ಇರ್ಬೋದು. ಈಗಾಗಲೇ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಈಶ್ವರಪ್ಪನವರು ಬಂಡಾಯ ಸ್ಪರ್ಧಿ ಅಂದ್ರೆ ನೇರವಾಗಿ ಅಲ್ಲಿ ಗುರುಸ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಏನಾದ್ರೂ ಕೂಡ ಬಂಡಾಯ ಸ್ಪರ್ಧಿ ಆಗಿದೆ ಆದಲ್ಲಿ ಹಿಂದುತ್ವ ಜೊತೆಗೆ ಹಿಂದುಳಿದ ಈ ಎರಡೂ ಓಟ್ಗಳು ಬಿಜೆಪಿಯಿಂದ ಕೈ ತಪ್ಪುತ್ತೆ. ಇದು ಪ್ರಮುಖವಾಗಿ ಗಮನಿಸುವಂತದ್ದು. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರ್ತೀನಿ. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿದ್ದಾಗ ಶೋಭಾ ಗೋಬ್ಯಾಕ್ ಅನ್ನೋ ಅಭಿಯಾನ ಕೂಡ ಶುರು ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಯಾವ ಮಾನ್ಯತೆಯಿಂದ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ. ಜೊತೆಗೆ ಸದಾನಂದ ಗೌಡ್ರು ಇರ್ಬೋದು, CT ರವಿ ಅವರು ಇರ್ಬೋದು, ಈ ಇಬ್ರು ಕೂಡ ಒಕ್ಕಲಿಗರ ಪ್ರಬಲ ನಾಯಕರಾಗಿ ಆಕಾಂಕ್ಷಿ ಕೂಡ ಆಗಿದ್ರು. ಆದ್ರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಒಂದು ಅಸಮಾಧಾನ ಇದೆ. ಜೊತೆಗೆ ಸದಾನಂದ ಗೌಡ್ರು ಪ್ರತಿಯೊಬ್ಬರ ಕೈಗೆ ಸಿಗ್ತಾ ಇದ್ರು. ಶೋಭಾ ಕರಂದ್ಲಾಜೆ ಅವರು ಗೆದ್ರೆ ನಮ್ ಕೈ ಸಿಗ್ತಾರ? ಈ ರೀತಿಯಾದಂತ ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಇನ್ನು ಬೀದರ್ ಕ್ಷೇತ್ರಕ್ಕೆ ಬರೋದಾದ್ರೆ ಭಗವಂತ ಖೂಬ್ ಅವರು ನೇರವಾಗಿ ಮೊದಲಿಂದಲೂ ಕೂಡ ಕಳೆದ 6 ತಿಂಗಳಿಂದಲೂ ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಸ್ಥಳೀಯ ಬಿಜೆಪಿ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಟಿಕೆಟ್ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಇದೇ ಸ್ಥಳೀಯ ಶಾಸಕರು ಅವರ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾರ? ಖಂಡಿತ ಇಲ್ಲ. ಎಲ್ಲೊಂದ್ ಕಡೆ ಪ್ರಭು ಚವ್ಹಾಣ್ ಅವರು ಈ ಒಂದೆರಡು ಹಿಂದಿನ ದಿನಗಳಲ್ಲಿ ಗಮನಿಸೋದಾದ್ರೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇರುವಂತದ್ದು. ಇದು ಅನಾರೋಗ್ಯ ಸಮಸ್ಯೆ ಖಂಡಿತವಾಗಿಯೂ ಇದೆಯಾ ಅಥವಾ ಕ್ಯಾಂಪೇನ್ಗೆ ಹಿಂದೇಟ್ ಆಗ್ತಾ ಇದಾರ? ಈ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸ್ತಾ ಇರುವಂತದ್ದು. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಖಂಡಿತವಾಗಿಯೂ ಕೂಡ ಯದುವೀರ್ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರದೇ ಆದಂತಹ ಬೆಂಬಲಿಗರು ಇದ್ದಾರೆ. ಜೊತೆಗೆ ಅವ್ರದೇ ಆದಂತಹ ಒಂದಷ್ಟು ಕಾರ್ಯಕರ್ತರಿದ್ದಾರೆ. ಜೊತೆಗೆ ಹಿಂದುತ್ವದ ಓಟ್ ಕೂಡ ಪ್ರತಾಪ್ ಸಿಂಹ ಅವರ ಬೆನ್ನೆಲುಬಿಗಿದೆ. ಆದ್ರೆ ಅವರನ್ನ ಕೈ ಬಿಟ್ಟಿರೋದು ಇದೆಯಲ್ಲ, ಎಲ್ಲೊಂದ್ ಕಡೆ ಅವರ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಅಸಮಾಧಾನ ಉಂಟಾಗ್ತಿದೆ. ಅದೇ ಕಾರ್ಯಕರ್ತರು ಇವತ್ತು ಯದುವೀರ್ನ ಹಿಂದೆ ಅಂದ್ರೆ ಕ್ಯಾಂಪೇನ್ಗೆ ಬರ್ತಾರ ಅಥವಾ ಯದುವೀರ್ಗೆ ಸಪೋರ್ಟ್ ಮಾಡ್ತಾರ? ಈ ರೀತಿಯಾದಂತಹ ಒಂದಷ್ಟು
ಅಸಮಾಧಾನ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿರುವಂತದ್ದು. ಇನ್ನು ಕೊಪ್ಪಳದಲ್ಲಿ ನೋಡೋದಾದ್ರೆ ಕರಡಿ ಸಂಗಣ್ಣವರು ಅವರು ನೇರವಾಗಿ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಕಣ್ಣೀರು ಹಾಕ್ತಾರೆ. ಈ ಕಣ್ಣೀರು ಏನಾದ್ರೂ ಕೂಡ ಈ ಹೊಸ ಅಭ್ಯರ್ಥಿ ಏನ್ ಬಸವರಾಜ್ ಇದ್ದಾರೆ ಅವರಿಗೆ ಕಂಟಕ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಇನ್ನು ಹಾವೇರಿಯಲ್ಲಿ ಗಮನಿಸಿದಾಗೆ ಬಸವರಾಜ ಬೊಮ್ಮಾಯಿಯವರಿಗಾಗಲೇ ಟಿಕೆಟ್ ಆಕಾಂಕ್ಷಿಗಳನ್ನ ಭೇಟಿ ಮಾಡಿದ್ರು, ಅವರನ್ನು ಸಮಾಧಾನ ಪಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಈಶ್ವರಪ್ಪನವ್ರನ್ನು ಕೂಡ ಈಗ ಸಮಾಧಾನ ಮಾಡಬೇಕಾದಂತ ಪ್ರಯತ್ನ ಕೂಡ ಇದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಸೋಮಣ್ಣವರಿಗೆ ಮಾಧುಸ್ವಾಮಿ ಅವರು ನೇರವಾಗಿ ನಾನು ಕ್ಯಾಂಪೇನ್ಗೆ ಬರಲ್ಲ ಅಂತ ಹೇಳಿದ್ದಾರೆ. ಹಿರಿಯ ನಾಯಕರೇ ಈ ರೀತಿಯಾದಂತಹ ಹಿಂದೇಟು ಹಾಕಿದ್ರೆ ಸೋಮಣ್ಣವರ ಕ್ಯಾಂಪೇನ್ಗೆ ಒಂದಷ್ಟು ಕಪ್ಪು ಚುಕ್ಕೆ ಆಗಲ್ವಾ, ಅಥವಾ ಅವರಿಗೆ ಗೆಲುವಿಗೆ ಕಷ್ಟ ಆಗಲ್ವಾ? ಈ ರೀತಿಯಾದಂತಹ ಬೆಳವಣಿಗೆಗಳು ಈಗಾಗಲೇ ಈ 8 ಕ್ಷೇತ್ರ, ಈಗ ನೀವು ಸೇರಿಸಿರುವ ಹಾಗೆ ಒಟ್ಟು 9 ಕ್ಷೇತ್ರ ಅಂದ್ರೆ ಬಳ್ಳಾರಿಯನ್ನು ಸೇರಿಸಿ ಹೇಳೋದಾದ್ರೆ, ಹೀಗಾಗಿ ಈ 9 ಕ್ಷೇತ್ರದಲ್ಲೂ ಕೂಡ ಅಸಮಾಧಾನಿತರನ್ನ ಕರೆದೇ ಒಂದು ಸಭೆ ಮಾಡಿ ಅವರ ಅಸಮಾಧಾನಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸ ಅಗರ್ವಾಲ್ ಅವರು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.